ಕನ್ನಡದ ಖ್ಯಾತ ನಟ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿರೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕನ್ನಡದ ಅತಿ ಖ್ಯಾತ ನಟ ದಿಢೀರ್ ಆಸ್ಪತ್ರೆಗೆ ದಾಖಲು. ತುರ್ತಾಗಿ ಆಸ್ಪತ್ರೆ ಸೇರಿದ ಸ್ಯಾಂಡಲ್ವುಡ್ ಟಾಪ್ ಹೀರೋ ಅತಿ ಅಸ್ವಸ್ಥ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾದ ಸ್ಟಾರ್ ನಟ. ಪತಿಯನ್ನು ದಿಢೀರ್ ಆಸ್ಪತ್ರೆಗೆ ಹೋಗಿ ದಾಖಲಿಸಿದ ಸ್ಟಾರ್ ಪತ್ನಿ ಆತುರಾತುರವಾಗಿ. ಇದು ಫ್ರೀಡಂ ಟಿವಿ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ, ಮಾಸ್ಟರ್ ಎಕ್ಸ್ಕ್ಲೂಸಿವ್. ಕನ್ನಡದ ಖ್ಯಾತ ನಟ ದಿಢೀರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತುರ್ತಾಗಿ ಆಸ್ಪತ್ರೆ ಸೇರಿದ ಸ್ಯಾಂಡಲ್ವುಡ್ನ ಟಾಪ್ ಹೀರೋ. ಹಾಗಾದ್ರೆ ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ಗಂಭೀರ ಸ್ಥಿತಿಯಲ್ಲಿದ್ರ ಜೊತೆಗೆ ಅಸ್ವಸ್ಥ ಸ್ಥಿತಿಯಲ್ಲೇ ಆಸ್ಪತ್ರೆಗೆ ದಾಖಲಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪತಿಯನ್ನ ದಿಢೀರ್ ಆಸ್ಪತ್ರೆಗೆ ಸೇರಿಸಿರ್ತಕ್ಕಂಥ ಅತ್ಯಂತ ಬಿಗ್ಗೆಸ್ಟ್ ಪೊಲಿಟಿಕಲ್ ಸ್ಟೋರಿ. ಕನ್ನಡದ ಖ್ಯಾತ ನಟನೊಬ್ಬ ತುರ್ತಾಗಿ, ಅದರಲ್ಲೂ ಅವಸರವಾಗಿ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಹಾಗಾದ್ರೆ ಅಸ್ವಸ್ಥ ಸ್ಥಿತಿಯಲ್ಲಿದ್ದಂತಹ ಖ್ಯಾತ ನಟ ಯಾರು? ಪತಿಯನ್ನ ದಿಢೀರ್ ಆಸ್ಪತ್ರೆಗೆ ಹೋಗಿ ದಾಖಲಿಸಿದ ಸ್ಟಾರ್ ಪತ್ನಿ ಅತ್ಯಂತ ಬೇಸರ, ಅತ್ಯಂತ ಚಿಂತಾಕ್ರಾಂತಳಾಗಿದ್ಲು ಪತ್ನಿ. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹಾಗಾದ್ರೆ ಯಾರು ಆ ನಟ? ಆ ನಟನಿಗೆ ಯಾವ ಅನಾರೋಗ್ಯ ಕಾಡ್ತಾ ಇತ್ತು? ತುರ್ತಾಗಿ ಆಸ್ಪತ್ರೆ ಸೇರಿದಂತಹ ಸ್ಯಾಂಡಲ್ವುಡ್ನ ಟಾಪೆಸ್ಟ್ ನಟ ಅತ್ಯಂತ ಅಸ್ವಸ್ಥ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಾಗಾದ್ರೆ ಆ ಖ್ಯಾತ ನಟ ಯಾರು? ನಿಮ್ಮ ಫ್ರೀಡಂ ಟಿವಿಯ ಚಂದನ್ ಅವರಿಂದ ಅತಿ ದೊಡ್ಡ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಕನ್ನಡದ ಖ್ಯಾತ ನಟ ದಿಢೀರ್ ಆಸ್ಪತ್ರೆಗೆ ದಾಖಲು. ಸ್ವತಃ ಪತ್ನಿಯೇ ಪತಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಸಂಪೂರ್ಣ ಅಸ್ವಸ್ಥ ಸ್ಥಿತಿಯಲ್ಲಿ, ಗಂಭೀರ ಸ್ಥಿತಿಯಲ್ಲಿ ನಟ ಇರತಕ್ಕಂತಹದ್ದು. ಹಾಗಾದ್ರೆ ಯಾರು ಆ ಖ್ಯಾತ ನಟ? ಖ್ಯಾತ ನಟನನ್ನ ಅವಸರವಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕನ್ನಡದ ಟಾಪ್ ಹೀರೋಗೆ ದಿಢೀರ್ ಅಂತ ಏನಾಯಿತು? ಪತ್ನಿಯ ಜೊತೆ ಏಕಾಏಕಿ ಆಸ್ಪತ್ರೆಗೆ ದಾಖಲಾಗಿದ್ದೇಕೆ? ತುಂಬಾ ಸೀರಿಯಸ್ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಆಸ್ಪತ್ರೆಗೆ ದಾಖಲಾದ ಆ ಟಾಪ್ ನಟ ಯಾರು ಗೊತ್ತಾ? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ವಿಡಿಯೋ ಸಮೇತ ರಿವೀಲ್ ಮಾಡ್ತೀವಿ ಯಾರು ಆ ನಟ ಅನ್ನೋದನ್ನ. ಕನ್ನಡದ ಟಾಪ್ ಹೀರೋಗೆ ಅಂತಹ ಸ್ಥಿತಿ ಏನಾಯಿತು? ಪತ್ನಿಯ ಜೊತೆ ಏಕಾಏಕಿ ಆಸ್ಪತ್ರೆಗೆ ದಾಖಲಾಗಿದ್ದ ನಟ ಯಾರು? ಕನ್ನಡದ ಖ್ಯಾತ ನಟ ದಿಢೀರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ವಿಡಿಯೋ ಸಮೇತ ರಿವೀಲ್ ಮಾಡ್ತೀವಿ. ಕನ್ನಡದ ಟಾಪೆಸ್ಟ್ ಹೀರೋ, ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ಹೀರೋ ಪತ್ನಿ ಜೊತೆ ಏಕಾಏಕಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತುಂಬಾ ಸೀರಿಯಸ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ನಲಾಗ್ತಿದೆ. ಹಾಗಾದ್ರೆ ಯಾರು ಆ ನಟ? ಕೆಲವೇ ಕ್ಷಣಗಳಲ್ಲಿ ವಿ ಆರ್ ಗೋಯಿಂಗ್ ಟು ಬ್ರೇಕ್ ವಿಡಿಯೋ ಸಮೇತ. ಕನ್ನಡದ ಟಾಪ್ ಹೀರೋಗೆ ದಿಢೀರ್ ಅಂತ ಏನಾಯ್ತು? ಇಡೀ ಚಂದನವನ ನಡುಗಿ ಹೋಗುವಂತಹ ಒಂದು ಸುದ್ದಿ ಇದು. ಇಡೀ ಚಂದನವನದ ಸಾಕಷ್ಟು ನಾಯಕ ನಟಿಯರು ಕೂಡ ಶಾಕ್ ಆಗಿದ್ದಾರೆ. ಹಾಗಾದ್ರೆ ಆ ಖ್ಯಾತ ನಟ ಯಾರು? ಆ ನಟನನ್ನ ಆಸ್ಪತ್ರೆಗೆ ದಾಖಲು ಮಾಡೋ ಸಂದರ್ಭದಲ್ಲಿ ಅಸ್ವಸ್ಥ ಸ್ಥಿತಿಯಲ್ಲಿದ್ರು ಎಂದು ಹೇಳಲಾಗ್ತಿದೆ. ಎಸಿದೋ ರಿಯಲ್ ಸ್ಟಾರ್ ಉಪೇಂದ್ರ ದಿಢೀರ್ ಅಸ್ವಸ್ಥ. ಉಪೇಂದ್ರರನ್ನ ಆಸ್ಪತ್ರೆಗೆ ಧಾವಂತದಲ್ಲಿ ಕರೆದೊಯ್ದ ಪತ್ನಿ ಪ್ರಿಯಾಂಕಾ. ತೀವ್ರ ಅಸ್ವಸ್ಥರಾಗಿರೋ ಉಪೇಂದ್ರರನ್ನ ಕಾರ್ನಲ್ಲೇ ಕರೆದೊಯ್ದ ಪತ್ನಿಯ ಎಕ್ಸ್ಕ್ಲೂಸಿವ್ ವಿಡಿಯೋ. ವಿ ಆರ್ ಗೋಯಿಂಗ್ ಟು ಬ್ರೇಕ್. ಕಾರ್ನಲ್ಲಿ ಪ್ರಿಯಾಂಕಾ ಇರುವ ದೃಶ್ಯ ಫ್ರೀಡಂ ಟಿವಿ ಬಳಿ ಲಭ್ಯವಾಗಿದೆ. ಉಪೇಂದ್ರ ಅನಾರೋಗ್ಯದಿಂದ ಅಭಿಮಾನಿಗಳಲ್ಲಿ ಆತಂಕ ಹೆಚ್ಚಿದೆ. ಹಾಗಾದ್ರೆ ಉಪೇಂದ್ರರಿಗೆ ಏನಾಯಿತು? ರಿಯಲ್ ಸ್ಟಾರ್ ಉಪೇಂದ್ರ ದಿಢೀರ್ ಅಸ್ವಸ್ಥರಾಗಿದ್ದಾರೆ. ಅವರನ್ನ ಆತುರಾತುರದಲ್ಲಿ ಉಪೇಂದ್ರರನ್ನ ಆಸ್ಪತ್ರೆಗೆ ಧಾವಂತದಲ್ಲಿ ಕರೆದೊಯ್ದ ಪತ್ನಿ ಪ್ರಿಯಾಂಕಾ. ಕರೆದೊಯ್ಯುವ ಎಕ್ಸ್ಕ್ಲೂಸಿವ್. ಅಸ್ವಸ್ಥರಾದ ಉಪೇಂದ್ರರನ್ನ ಕಾರ್ನಲ್ಲೇ ಕರೆದೊಯ್ದಂತಹ ಪತ್ನಿ ಪ್ರಿಯಾಂಕಾ. ಆ ದೃಶ್ಯ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಾವೀಗ
ಬ್ರೇಕ್ ಮಾಡ್ತೀವಿ. ಉಪೇಂದ್ರ ಅನಾರೋಗ್ಯದಿಂದ ಅಭಿಮಾನಿಗಳಲ್ಲಿ ಹೆಚ್ಚಿದ ಆತಂಕ. ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ಉಪೇಂದ್ರ, ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರತಕ್ಕಂಥ ಉಪೇಂದ್ರ ಅವರ ಕಟ್ಟ ಕಡೆಯ ಸಿನಿಮಾ, ಆ ಸಿನಿಮಾದ ಎವರೇಜ್ ಸಂಭ್ರಮವನ್ನ ಈ ಹಿಂದೆಯಷ್ಟೇ ಅವರು ವ್ಯಕ್ತಪಡಿಸಿ ಅಂತಹ ಉಪೇಂದ್ರರಿಗೆ ಏನಾಯಿತು? ನಟ ನಿರ್ದೇಶಕ ಉಪೇಂದ್ರರ ಸ್ಥಿತಿ ಗಂಭೀರನ. ಹಾಗಾದ್ರೆ ಉಪೇಂದ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರಾ? ಹಾಗಾದ್ರೆ ಅವರಿಗೆ ಕಾಡ್ತಾ ಇರ್ತಕ್ಕಂಥ ಅನಾರೋಗ್ಯ ಏನು? ರಿಯಲ್ ಸ್ಟಾರ್ ಉಪೇಂದ್ರ ದಿಢೀರ್ ಅಸ್ವಸ್ಥರಾಗಿದ್ದಾರೆ. ಉಪೇಂದ್ರರನ್ನ ಆಸ್ಪತ್ರೆಗೆ ಧಾವಂತದಲ್ಲಿ ಕರೆದೊಯ್ದ ಪತ್ನಿ ಪ್ರಿಯಾಂಕಾ ಜೊತೆಗೆ ರಿಯಲ್ ಸ್ಟಾರ್ ಉಪೇಂದ್ರ ಇಬ್ಬರು ಕಾರಿನಲ್ಲಿ ಕೂತ್ಕೊಂಡು, ಅಂದರೆ ಅಸ್ವಸ್ಥ ಸ್ಥಿತಿಯಲ್ಲಿ ಉಪೇಂದ್ರ, ಇನ್ನು ಗಾಭರಿ ಮುಖದಲ್ಲಿ ಪ್ರಿಯಾಂಕಾ. ಇಬ್ಬರ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಫ್ರೀಡಮ್ ಟಿವಿಗೆ ಲಭ್ಯವಾಗಿದೆ. ಅಭಿಮಾನಿಗಳಲ್ಲೂ ಕೂಡ ಹೆಚ್ಚಿದ ಆತಂಕ. ಏನಾಗಬಹುದು, ಏನಾಗಿದೆ, ಏನಾಗ್ತಾ ಇದೆ ಎನ್ನುವಂಥದ್ರ ಬಗ್ಗೆಯೂ ಕೂಡ ಅಭಿಮಾನಿಗಳಲ್ಲಿ ಕಳವಳ. ಉಪೇಂದ್ರರನ್ನ ಆಸ್ಪತ್ರೆಗೆ ಸೇರಿಸೋದಕ್ಕೆ ಕಾರಣವೇನು? ಅಸ್ವಸ್ಥ ಸ್ಥಿತಿಯಲ್ಲಿರ್ತಕ್ಕಂತಹ ಉಪೇಂದ್ರ ಸದಾಶಿವನಗರದ ನಿವಾಸದಿಂದ ಕರೆದೊಯ್ದ ಪ್ರಿಯಾಂಕಾ, ಕಾರ್ನಲ್ಲಿ ಪ್ರಿಯಾಂಕಾ ಇರುವ ದೃಶ್ಯ ನಿಮ್ಮ ಫ್ರೀಡಮ್ ಟಿವಿಗೆ ಲಭ್ಯವಾಗಿದೆ. ಎಸ್, ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ನಿಮ್ಮ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ. ಅದು ಉಪೇಂದ್ರರ ಕಾರು. ಆ ಕಾರ್ನಲ್ಲಿ ಪ್ರಿಯಾಂಕಾ ಇದ್ರು, ಉಪೇಂದ್ರರ ಧರ್ಮಪತ್ನಿ. ಉಪೇಂದ್ರ ಅಸ್ವಸ್ಥ ಸ್ಥಿತಿಯಲ್ಲಿದ್ದರು. ಎಸ್, ಈ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ನಿಮ್ಮ ಫ್ರೀಡಮ್ ಟಿವಿಗೆ ಲಭ್ಯವಾಗಿದೆ. ಕಾರ್ನಲ್ಲಿ ಆಸ್ಪತ್ರೆಗೆ ಸಾಗಿಸುವಂತಹ ಅಥವಾ ಕರೆದೊಯ್ಯುವಂತಹ ಒಂದು ದೃಶ್ಯ. ಸದಾಶಿವನಗರದಲ್ಲಿ ಉಪೇಂದ್ರ ಅವರ ನಿವಾಸ ಇದೆ. ಆ ನಿವಾಸದಿಂದ ಪತ್ನಿ ಆತುರಾತುರದಲ್ಲಿ ಆತಂಕ ಭರಿತರಾಗಿ ತನ್ನ ಪತಿ ನಿರ್ದೇಶಕ ಕಮ್ ನಟ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಫ್ರೀಡಮ್ ಟಿವಿಗೆ ಲಭ್ಯವಾಗಿದೆ. ಆ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಈ ಹಿಂದೆ UA ಸಿನಿಮಾದ ಸಂಭ್ರಮದಲ್ಲಿದ್ದಂತಹ ನಟ ಉಪೇಂದ್ರರಿಗೆ ಈ ತರಹದ್ದೊಂದು ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆಯಾ? ಹಾಗಾದರೆ ಅಸ್ವಸ್ಥ ಸ್ಥಿತಿಯಲ್ಲಿ ಕಂಡು ಬಂದಿದ್ದೇಕೆ? ಈ ಪ್ರಶ್ನೆಗೆ ಉತ್ತರ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಫ್ರೀಡಮ್ ಟಿವಿ. ಎಸ್, ಉಪೇಂದ್ರ ದಿಢೀರಂತ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂತಹ ಸುದ್ದಿ, ಅದರಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನು ನೀವೀಗ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಧರ್ಮಪತ್ನಿ ಪ್ರಿಯಾಂಕಾ ಕಾರ್ನಲ್ಲಿ ಪತಿಯನ್ನ ಆಸ್ಪತ್ರೆಗೆ ಕರೆದೊಯ್ಯುವಂತಹ ದೃಶ್ಯ ನಿಮ್ಮ ಫ್ರೀಡಮ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಹಾಗಾದರೆ ಏನಾಯಿತು? ಉಪೇಂದ್ರರಿಗೆ ಕಾಡ್ತಾ ಇರತಕ್ಕಂಥ ಅನಾರೋಗ್ಯ ಸಮಸ್ಯೆ ಏನು? ಅವರಿಗೆ ಏನಾಗಿದೆ? ಆತುರಾತುರದಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಬಹುದಾದ ಅನಿವಾರ್ಯತೆ ಇತ್ತ? ಏನು ಕಾಡ್ತಾ ಇತ್ತು ಅವರಿಗೆ ಸಮಸ್ಯೆ? ಅನಾರೋಗ್ಯದ ಸಮಸ್ಯೆ ಏನು ಎನ್ನುವಂತಹದ್ದನ್ನು ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಅಶ್ವಥ್ ಈಗ ನೇರವಾಗಿ ಡೆಸ್ಕ್ನಿಂದ ಲೈವ್ ಆಗಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶ್ವಥ್, ಈ ಹಿಂದೆಯಷ್ಟೇ, ಅಲ್ಪ ದಿನಗಳ ಹಿಂದೆಯಷ್ಟೇ ಅವರೊಂದು ಹೊಸ ಸಿನಿಮಾದ ಸಂಭ್ರಮವನ್ನು ಕೂಡ ಅಭಿಮಾನಿಗಳ ಮುಂದಿಟ್ಟಿದ್ರು. ಸೊ ಈ ಎಲ್ಲ ಸಂಭ್ರಮದ ನಟ್ಟ ನಡುವೆ ಈ ತರಹದ್ದೊಂದು ಆಘಾತಕಾರಿ ಸುದ್ದಿ ಏನಾಗಿತ್ತು ಅಂತ, ಅಸ್ವಸ್ಥ ಸ್ಥಿತಿಯಲ್ಲಿದ್ದರು ಅನ್ನುವಂಥದ್ದು ವಿಜುವಲ್ಸ್ನಲ್ಲಿ ವ್ಯಕ್ತವಾಗ್ತಾ ಇದೆ. ಏನಾಯಿತು ಉಪೇಂದ್ರರಿಗೆ? ಸಾಹಿಲ್, ಇತ್ತೀಚಿನ ದಿನಗಳಲ್ಲಿ ಉಪೇಂದ್ರ ಅವರ ಅಭಿನಯದ ಸಿನಿಮಾ ಮತ್ತು ಜೊತೆಗೆ ಅಂದರೆ ನಿರ್ದೇಶನ ಮಾಡಿದಂತಹ ಸಿನಿಮಾ UA ಸಿನಿಮಾ, ಆ ಒಂದು ಸಿನಿಮಾ ನಂತರ ಉಪೇಂದ್ರ ಅವರು ಕೇವಲ ಪತ್ರಿಕಾಗೋಷ್ಠಿಯಲ್ಲಿ ಮಾತ್ರ, ಅಂದರೆ ಬೇರೆಯವರ ಸಿನಿಮಾಗಳ ಪತ್ರಿಕಾಗೋಷ್ಠಿಯಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ರು. ಆದರೆ ಇವತ್ತು ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿರೋದ್ರಿಂದ ಹಿನ್ನೆಲೆಯಲ್ಲಿ ಇವತ್ತು ಅವರು ದಿಢೀರಂತ ಆಸ್ಪತ್ರೆಗೆ ದಾಖಲಾಗಿರುವಂತಹದ್ದು. ಅಂದರೆ ಕೇವಲ 5 ರಿಂದ 10 ನಿಮಿಷಗಳ ಕಾಲ ಮುಂಚಿತವಾಗಿ ಸದಾಶಿವನಗರದಲ್ಲಿರುವಂತಹ ಅವರ ನಿವಾಸದಿಂದ ದಿಢೀರಂತ ಅವರ ಪತ್ನಿ ಪ್ರಿಯಾಂಕಾ ಅವರು ಉಪೇಂದ್ರ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಒಂದು ದೃಶ್ಯಾವಳಿಗಳು ಫ್ರೀಡಮ್ ಟಿವಿಗೆ ಈಗ ಸಿಕ್ಕಿರುವಂಥದ್ದು. ಅಂದರೆ ಉಪೇಂದ್ರ ಅವರ ಆರೋಗ್ಯದಲ್ಲಿ ಏನಾಗಿದೆ, ಯಾವ ಕಾರಣಕ್ಕೋಸ್ಕರ ಅವರನ್ನ ಆಸ್ಪತ್ರೆಗೆ ದಿಢೀರಂತ ದಾಖಲು ಮಾಡಲಾಗಿತ್ತು, ಇನ್ನಷ್ಟೇ ಆ ವಿವರವನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಆದರೆ ಸದ್ಯಕ್ಕಂತೂ ನಟ ಉಪೇಂದ್ರ ಅವರ ಆರೋಗ್ಯದಲ್ಲಿ ಏರುಪೇರಾಗಿರುವಂತಹದ್ದು, ಜೊತೆಗೆ ಅವರು ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತಹದ್ದು. ಅಂದ್ರೆ ಈಗಾಗಲೇ ನಮಗೆ ಅವರ ಒಂದು ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಅವರ ಸಿಬ್ಬಂದಿಗಳು ಕನ್ಫರ್ಮೇಶನ್ ಕೂಡ ಮಾಡಿದ್ದಾರೆ. ಅಂದ್ರೆ ಉಪೇಂದ್ರ ಅವರಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಕಳೆದ ಸುಮಾರು ದಿನಗಳಿಂದ ಅವರು ಸುಸ್ತಾಗಿದ್ರು. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಸುಸ್ತಾಗಿದ್ರು ಅನ್ನೋದು ಕೂಡ ಅವರು ಆ ಮಾಹಿತಿಯನ್ನ ರಿವೀಲ್ ಮಾಡಿಲ್ಲ. ಆದ್ರೆ ಸುಸ್ತಾಗಿದ್ರು, ಅವ್ರನ್ನ ಇವತ್ತು ದಿಢೀರಂತ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅಂತೇಳಿ ಈಗ ಅವರ
ಅವರ ಸೆಕ್ಯೂರಿಟಿ ಮತ್ತೆ ಅವರ ಸಿಬ್ಬಂದಿಗಳು ಕೂಡ ಹೇಳಿರುವಂಥದ್ದು. ಸೊ ಹಾಗಾಗಿ ಈಗಷ್ಟೇ ಅಂದ್ರೆ ಕೆಲವೇ ಒಂದು 5 ರಿಂದ 10 ನಿಮಿಷಗಳ ಕಾಲ ಮುಂಚಿತವಾಗಿಯೇ ಅವರ ಒಂದು ಕಾರು ಅಂದ್ರೆ ಕಿಯಾ ಕಾರ್ KA03 1485 ಈ ನಂಬರ್ನ ಕಾರಿಂದ ಉಪೇಂದ್ರ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ಅಂದ್ರೆ ಉಪೇಂದ್ರ ಅವರು ಯಾವ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಅವರಿಗೆ ಏನಾಗಿದೆ ಅನ್ನೋದಷ್ಟೇ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಜೊತೆಗೆ ಅಂತಂದ್ರೆ ಸದ್ಯಕ್ಕೆ ಅಂತಂದ್ರೆ ಉಪೇಂದ್ರ ಅವರು ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು ಸತ್ಯ, ಆದ್ರೆ ಯಾವ ಕಾರಣಕ್ಕೋಸ್ಕರ ದಾಖಲಾಗಿದ್ರು ಅನ್ನೋ ಮಾಹಿತಿ ಇನ್ನಷ್ಟೇ ಕೆಲವು ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಅವರಿಗೆ ಏನಾಗಿತ್ತು, ಅಥವಾ ಏನಾದ್ರು ವರ್ಕೌಟ್ ಏನಾದ್ರು ಮಾಡಿ ಜಾಸ್ತಿ ವರ್ಕೌಟ್ ಅನ್ನ ಮಾಡಿ ಏನಾದ್ರು ಅವ್ರಿಗೆ ಸುಸ್ತಾಗಿದ್ರ, ಅಥವಾ ಬೇರೆ ಏನಾದ್ರು ಅವ್ರಿಗೆ ಇಶ್ಯೂಸ್ ಇದೆಯಾ, ಅದೆಲ್ಲವನ್ನೂ ಕೂಡ ಇನ್ನೊಂದಷ್ಟು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕಂತೂ ದಿಢೀರಂತ ಆಸ್ಪತ್ರೆಗೆ ನಟ ಉಪೇಂದ್ರ ಅವರು ದಾಖಲಾಗಿರುವಂಥದ್ದು. ಜೊತೆಗೆ ಅವರ ಪತ್ನಿ ಕೂಡ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿರುವಂತಹದ್ದು. ಸಾಹಿಲ್, ಎಸ್ ಅಶ್ವಥ, ವಿಜುವಲ್ಸ್ ಅಲ್ಲಿ ಅತಿ ವೇಗದಲ್ಲಿತ್ತು ಕಾರು, ಜೊತೆಗೆ ಆ ಕಾರ್ನಲ್ಲಿ ಯಾರ್ಯಾರಿದ್ರು ಅಂತ. ಧರ್ಮಪತ್ನಿ ಒಂದ್ ಕಡೆ ಆದ್ರೆ ಬೇರೆ ಯಾರಿದ್ರು ಕಾರ್ನಲ್ಲಿ? ಸಾಹಿಲ್, ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕಾ ಜೊತೆಗೆ ಉಪೇಂದ್ರ ಮತ್ತೆ ಕಾರು ಚಾಲಕ 3 ಜನರನ್ನ ಹೊರತುಪಡಿಸಿದ್ರೆ ಬೇರೆ ಯಾರೂ ಕೂಡ ಇರಲಿಲ್ಲ. ಅಂದ್ರೆ ಅವರ ಮನೆ ಮುಂಭಾಗ ನಾನು ಬರುವಂತಹ ಸಂದರ್ಭದಲ್ಲಿ ಈ ಒಂದು ದೃಶ್ಯಾವಳಿಗಳು ನನಗೆ ಸಿಕ್ಕಿರುವಂತಹದ್ದು. ಜೊತೆಗೆ ಅವರ ಸಿಬ್ಬಂದಿಗಳನ್ನು ನಾನು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ, ಅಂದ್ರೆ ನಾನು ಕೂಡ ಕಣ್ಣಾರೆ ಕಂಡಂತಹ ಸಂದರ್ಭದಲ್ಲಿ, ಅಂದ್ರೆ ಉಪೇಂದ್ರ ಅವರು ಕಾರಿನ ಹಿಂಭಾಗದಲ್ಲಿ ಮಲಗಿದ್ರು, ಕಾರಿನ ಹಿಂಭಾಗಿನ ಸೀಟ್ನಲ್ಲಿ ಮಲಗಿದ್ರು, ಅವರು ತುಂಬಾ ಸುಸ್ತಾಗಿದ್ರು. ನಾನು ಅವ್ರನ್ನ ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕಾ ಅವ್ರನ್ನ ಮಾತನಾಡಿಸಲಿಕ್ಕೆ ನಾನು ಪ್ರಯತ್ನ ಪಟ್ಟೆ. ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ವೀರವನಿತೆ ಅಂತೇಳಿ ಒಂದು ಕಾರ್ಯಕ್ರಮ ಕೂಡ ನಮ್ಮ ಚಾನಲ್ ಮುಖಾಂತರ ನಡೆಯುತ್ತೆ. ಆ ಒಂದು ಕಾರ್ಯಕ್ರಮದ ಪರವಾಗಿ ಅವ್ರನ್ನ ನಾನು ಮಾತನಾಡಿಸೋಣ, ಅವ್ರನ್ನೂ ಕೂಡ ನಾನು ಇನ್ವೈಟ್ ಮಾಡೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವ್ರನ್ನ ಮಾತನಾಡಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಎಲ್ಲಾ ದೃಶ್ಯಾವಳಿಗಳು ನನ್ನ ಕಣ್ಣಿಗೆ ಬಿದ್ದಂಥದ್ದು. ಅಂದ್ರೆ ಉಪೇಂದ್ರ ಅವರು ಕಂಪ್ಲೀಟ್ ಆಗಿ ಸುಸ್ತಾಗಿದ್ರು. ಅವ್ರನ್ನ ಮಾತನಾಡಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಸಿಬ್ಬಂದಿಗಳು ಕೂಡ ನನ್ನನ್ನ ಅವಾಯ್ಡ್ ಮಾಡಿದ್ರು. ಯಾವ ಕಾರಣಕ್ಕೋಸ್ಕರ ಅವಾಯ್ಡ್ ಮಾಡಿದ್ರು ಅಂತೇಳಿ ನಾನು ಹತ್ತಿರಕ್ಕೆ ಹೋದಂತಹ ಸಂದರ್ಭದಲ್ಲಿ ಉಪೇಂದ್ರ ಅವರು ಕಂಪ್ಲೀಟ್ ಆಗಿ ಅವರು ಸುಸ್ತಾಗಿ ಮಲಗಿದ್ರು ಕಾರ್ನಲ್ಲಿ. ಜೊತೆಗೆ ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಮಾತನಾಡಲಿಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ರು. ಸೊ ಆಗ ಆ ಒಂದು ಸನ್ನಿವೇಶಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ನನಗೆ ಅರಿವಾಯಿತು. ಅಂದ್ರೆ ಎಲ್ಲೋ ಒಂದು ಕಡೆ ಉಪೇಂದ್ರ ಅವರು ಅಂದ್ರೆ ಅವರಿಗೆ ಅನಾರೋಗ್ಯ ಇರೋದು ಈಗ ಗೊತ್ತಾಗಿರುವಂಥದ್ದು. ಸೊ ಹಾಗಾಗಿ ಈಗ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ಆದ್ರೆ ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು, ಆ ಕಾರ್ನ ಸ್ಪೀಡ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಹತ್ತಿರದ ಸದಾಶಿವರ ಅಥವಾ ಮಲ್ಲೇಶ್ವರಂ ಆ ಭಾಗದಲ್ಲಿರುವಂತಹ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಿರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಹೇಳ್ಬೇಕು ಅಂತಂದ್ರೆ ಉಪೇಂದ್ರ ಅವರು ಅಸ್ವಸ್ಥರಾಗಿರೋದಂತೂ ನಿಜ. ಅಂದ್ರೆ ಅವರಿಗೆ ಯಾವ ಕಾರಣಕ್ಕೋಸ್ಕರ ಅಸ್ವಸ್ಥರಾದ್ರು ಅನ್ನೋದು ಕೂಡ ಈಗ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಏನಂತಂದ್ರೆ ಹಿಂದೆ ನಟ ಪುನೀತ್ ರಾಜ್ಕುಮಾರ್ ಅವರು ಕೂಡ ದಿಢೀರಂತಹ ಆಸ್ಪತ್ರೆಗೆ ದಾಖಲಾಗಿದ್ರು. ಆ ಒಂದು ಸಂದರ್ಭವನ್ನು ನಾವು ನೆನೆಸ್ಕೊಂಡಂತಹ ಸಂದರ್ಭದಲ್ಲಿ ಮುಂದೆ ಏನೆಲ್ಲ ಆಯ್ತು ಅನ್ನೋದು ಕೂಡ ನಮಗೂ ಕೂಡ ಗೊತ್ತಾಗುತ್ತೆ. ಆದ್ರೆ ಆ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಇಲ್ಲ ಆಗದಂಗಿರ್ಲಿ, ಉಪೇಂದ್ರ ಅವರು ಸೇಫ್ ಆಗಲಿ, ಉಪೇಂದ್ರ ಅವರ ಅಭಿಮಾನಿಗಳ ಸಂಖ್ಯೆ ಸಾಕಷ್ಟು ಜನರಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಇದು ಒಂದು ಆತಂಕದ ಒಂದು ವಿಚಾರ ಅಂತ ಹೇಳಿದ್ರು ಕೂಡ ತಪ್ಪಾಲಿಕ್ಕಿಲ್ಲ. ಸಾಹಿಲ್, ಥ್ಯಾಂಕ್ ಯು ಅಶ್ವಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಉಪೇಂದ್ರರ ಅಭಿಮಾನಿಗಳಲ್ಲೂ ಕೂಡ ಒಂದು ರೀತಿಯ ಆತಂಕ ಎದುರಾಗಿರುವಂತಹದ್ದು, ಜೊತೆಗೆ ಏನೋ ಒಂಥರಹದ ಕಳವಳ, ಜೊತೆಗೆ ಒಂದು ರೀತಿಯ ಕನ್ಫ್ಯೂಷನ್ ಏನಾಗಿರಬಹುದು. ಒಂದು ಕಡೆ ನಮ್ಮ ರಿಪೋರ್ಟರ್ ಅದು ಪ್ರತ್ಯಕ್ಷವಾಗಿ ಕಂಡಂತಹ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಅದು. ಎಸ್, ನಟ ಉಪೇಂದ್ರ UIA ಸಿನಿಮಾ ಫೇಲ್ಯೂರ್ನಿಂದ ಆಘಾತಗೊಂಡಿದ್ದ ಉಪೇಂದ್ರ ಸ್ವಲ್ಪ ಹತಾಶರಾಗಿದ್ರು. UIA ಸಿನಿಮಾ ಸಕ್ಸಸ್ ಕಾಣದೇ ಇದ್ದಿದ್ರಿಂದ ನೊಂದಿದ್ದಂತ ಉಪೇಂದ್ರ ಇದೇ ನೋವಲ್ಲಿ ಅನಾರೋಗ್ಯಕ್ಕೀಡಾದ್ರ ಉಪೇಂದ್ರ. ದಿಢೀರ್ ಆಸ್ಪತ್ರೆ ಸೇರಿದ್ದರ ಹಿಂದೆ ಸಿನಿಮಾ ಸೋಲಿನ ನೋವಿದ್ಯಾ ಎನ್ನುವಂತಹದ್ದು ಕೂಡ ಚರ್ಚೆ ಆಗ್ತಾ ಇದೆ. UIA ಸಿನಿಮಾ ಫೇಲ್ಯೂರ್ನಿಂದ ಆಘಾತಗೊಂಡಿದ್ದ ಉಪೇಂದ್ರ UIA ಸಿನಿಮಾ ಸಕ್ಸಸ್ ಕಾಣದಿದ್ದರಿಂದ ನೊಂದಿದ್ದಂತಹ ಉಪೇಂದ್ರ ಸ್ಟಾರ್ ನಟ ಇದೇ ನೋವಲ್ಲಿ ಅನಾರೋಗ್ಯಕ್ಕೀಡಾದ್ರ ಎನ್ನುವಂತಹದ್ದು ಕೂಡ ಈಗ ಚರ್ಚೆಗೆ ಕಾರಣವಾಗಿದೆ. ದಿಢೀರ್ ಆಸ್ಪತ್ರೆ ಸೇರಿದ್ದರ ಹಿಂದೆ ಸಿನಿಮಾ ಸೋಲಿನ ನೋವಿದೆಯಾ? ಈ ಹಿಂದೆ UIA ಸಿನಿಮಾ ಆ ಸಿನಿಮಾಗೆ ಆ ಪ್ರಮೋಷನ್ ಕೊಟ್ಟ ರೀತಿ ಇತ್ತಲ್ಲ, ಈ ಹಿಂದೆಂದೂ ಚಂದನವನ ಆ ತರಹದ ಒಂದು ಪ್ರಮೋಷನ್ ಕೊಟ್ಟಿರಲಿಲ್ಲ. ಎಲ್ಲ ತರಹದಲ್ಲೂ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ವಿಭಿನ್ನವಾದಂಥ ಒಂದು ಕ್ಯಾಂಪೇನ್ ಮುಖಾಂತರ UIA ಸಿನಿಮಾದ ಪ್ರಮೋಷನ್ಗೆ ವ್ಯಯಿಸಿದ ಮತ್ತು ಖರ್ಚು ಮಾಡಿದಂಥ ಹಣ ಇತ್ತಲ್ಲ, ಸಿನಿಮಾದ ಕಾಲು ಭಾಗದ ಹಣ, ಅದು ಆ ಮಟ್ಟಕ್ಕೆ ಅದನ್ನು ಪ್ರಮೋಟ್ ಮಾಡಲಾಗಿತ್ತು, ವೈಭವೀಕರಿಸಲಾಗಿತ್ತು. ಈ ಎಲ್ಲ ವೈಭವೀಕರಣದ ನಡುವೆಯೂ ಕೂಡ ಸಿನಿಮಾ ಸೋಲನ್ನು ಅನುಭವಿಸುತ್ತೆ ಅನ್ನೋದಾದರೆ
ಎಂತಹ ನಿರ್ದೇಶಕನಿಗೂ ಎಂತಹ ನಟನಿಗೂ ಅದು ಆಘಾತ ಅಲ್ಲದೆ ಮತ್ತಿನ್ನೊಂದಲ್ಲ. ಸೊ UI ಸಿನಿಮಾದ ಎವರೇಜ್ ಆದರೂ ಕೂಡ ಹಿಟ್ ಆಗಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದ ಉಪೇಂದ್ರ ಲಿಟ್ರಲಿ ಅಕ್ಷರಶಃ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಸೊ ಈ ಒಂದು ಆಘಾತ ಖಿನ್ನತೆಗೆ ತಿರುಗಿತ್ತಾ? ಸ್ಟಾರ್ ನಟ ಉಪೇಂದ್ರ ದಿಢೀರ್ ಆಸ್ಪತ್ರೆಗೆ ದಾಖಲು. ಇದು ನಿಮ್ಮ ಫ್ರೀಡಮ್ ಟಿವಿಗೆ ಸಿಕ್ಕಿರತಕ್ಕಂಥ ಎಕ್ಸ್ಕ್ಲೂಸಿವ್ ಆದಂತಹ ಒಂದು ವಿಜುವಲ್ಸ್. ನಮ್ಮದೇ ರಿಪೋರ್ಟರ್ ಅಲ್ಲಿನ ಪ್ರತ್ಯಕ್ಷವಾದಂಥ ವಿಜುವಲ್ಸನ್ನು ಸಂಗ್ರಹಿಸ್ತಾರೆ. ಅವರನ್ನೇ ಮೀಟ್ ಮಾಡೋದಕ್ಕೆ ಫ್ರೀಡಮ್ ಟಿವಿಯಲ್ಲಿ ಇನ್ನೇನು ಕೆಲ ದಿನಗಳಲ್ಲಿ ವೀರ ವನಿತೆ ಎನ್ನುವಂಥ ಒಂದು ಕಾರ್ಯಕ್ರಮ, ಫ್ರೀಡಮ್ ಟಿವಿ ಪ್ರಾಯೋಜಿತ ಕಾರ್ಯಕ್ರಮವೂ ಕೂಡ ನಡೀಲಿಕ್ಕಿದೆ. ಅದರ ವಿಶೇಷ ಆಹ್ವಾನಿತರಾಗಿ ಅಥವಾ ಅವರನ್ನು ಆಹ್ವಾನ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಂಡಂತಹ ಪ್ರತ್ಯಕ್ಷ ದೃಶ್ಯ ಅದು ಎಕ್ಸ್ಕ್ಲೂಸಿವ್. ನಿಮ್ಮ ಫ್ರೀಡಮ್ ಟಿವಿ ಮಾತ್ರ, ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಮಾತ್ರ ಬ್ರೇಕ್ ಆಗಲ್ಪಟ್ಟಂಥ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ನಮ್ಮದು ಪ್ರಾರ್ಥನೆ, ನಟ ನಿರ್ದೇಶಕ, ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟು ಚಂದನ ವನದಲ್ಲಿ ರಾರಾಜಿಸ್ತಿರ್ತಕ್ಕಂತಹ ನಟ ಉಪೇಂದ್ರ ಅವರ ಅನಾರೋಗ್ಯ ಸ್ಥಿತಿ ಹೇಗಿದೆಯೋ ಹೇಗಿಲ್ವೋ, ಯಾವ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೋ ಇನ್ನೂ ಕೂಡ ಖಚಿತತೆ ಇಲ್ಲ. ಸೊ ಹಾಗಾಗಿ ಅವರ ಆರೋಗ್ಯ ಸರಿಯಾಗಲಿ, ಅವರ ಕುಟುಂಬಕ್ಕೂ ಕೂಡ ಸಮಾಧಾನ ಸಿಗಲಿ, ಜೊತೆಗೆ ಅಭಿಮಾನಿಗಳಿಗೂ ಕೂಡ ಒಂದು ರೀತಿಯ ಸಮಾಧಾನ ಸಿಗಲಿ ಅನ್ನೋದೇ ಫ್ರೀಡಮ್ ಟಿವಿಯ ವಿಶೇಷ ಕಳಕಳಿ ಅಥವಾ ಆಶಯ.